ಇನ್ನು ಸಾರ್ವಕಾಲಿಕ ದಾಖಲೆ ನಿರ್ಮಿಸಿದೆ ಚಿನ್ನದ ಬೆಲೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ ಬರೋಬ್ಬರಿ 1 ಲಕ್ಷ. 24 ಕ್ಯಾರೆಟ್ ಚಿನ್ನ ನಿನ್ನೆಗಿಂತ 300 ರೂಪಾಯಿ ಹೆಚ್ಚಳ ಆಗಿದೆ. 1 ಗ್ರಾಂ 22 ಕ್ಯಾರೆಟ್ ಚಿನ್ನ 9,290 ರೂಪಾಯಿ. 22 ಕ್ಯಾರೆಟ್ ಚಿನ್ನ ನಿನ್ನೆಗಿಂತ 275 ರೂಪಾಯಿ ಹೆಚ್ಚಳ ಆಗಿದೆ. 24 ಕ್ಯಾರೆಟ್ ಚಿನ್ನದಲ್ಲಿ ನಿನ್ನೆಗಿಂತ 300 ರೂಪಾಯಿ ಹೆಚ್ಚಳ ಆಗಿದೆ. ಒಟ್ಟಾರೆ 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ ನಾವು ನೋಡ್ತಾ ಹೋದರೆ 1 ಲಕ್ಷ. ಸಾರ್ವಕಾಲಿಕ ದಾಖಲೆ ಇದು. ಸಾರ್ವಕಾಲಿಕ ದಾಖಲೆಯನ್ನ ಬಂಗಾರದ ಬೆಲೆ ನಿರ್ಮಿಸಿದೆ. ವರ್ಷದಿಂದ ವರ್ಷಕ್ಕೆ ಏರಿಕೆಯಾಗ್ತಲೇ ಇದೆ. ನಾವು ಕಳೆದ ವರ್ಷಗಳ ದರವನ್ನು ನಾವು ಗಮನಿಸೋದಾದ್ರೆ 2020ರಲ್ಲಿ 50,000ಕ್ಕೂ ಕಡಿಮೆ ಇತ್ತು ಚಿನ್ನದ ದರ. 6 ವರ್ಷದಲ್ಲೇ ಬಂಗಾರದ ಬೆಲೆ ಡಬಲ್ ಆಗ್ಬಿಟ್ಟಿದೆ. ಯಾಕೆ? 2020ರಿಂದ ಈವರೆಗೆ ಬಂಗಾರದ ಬೆಲೆ ಏರಿಕೆಯಾಗಿದ್ದು ಎಷ್ಟು ಅಂತ ನೋಡ್ತಾ ಇದ್ದೀವಿ. ವರ್ಷದಿಂದ ವರ್ಷಕ್ಕೆ ಏರಿಕೆಯಾಗ್ತಲೇ ಹೋಗ್ತಾ ಇದೆ. 2022ರಲ್ಲಿ 52,670 ಇತ್ತು. ಈ ಸಾರ್ವಕಾಲಿಕ ದಾಖಲೆ ಏನಾಗಿದೆ ಬಂಗಾರದ ಬೆಲೆಯಲ್ಲಿ, ಈ ಬಗ್ಗೆ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಏನ್ ಹೇಳ್ತಿದ್ದಾರೆ, ಪ್ರತಿಕ್ರಿಯೆ ಹೇಗಿದೆ ಕೇಳೋಣ ಬನ್ನಿ. ಗೋಲ್ಡ್ ಆ್ಯಕ್ಚುಲಿ ಅವಾಗ ತೊಗೊಳಕ್ಕಾಗಿ, ಇವಾಗ ಜಾಬ್ ಇವಾಗ ಸಿಕ್ಕಿದೆ, ಸೊ ಇವಾಗ ಸ್ಯಾಲ್ರಿ ಇದೆ ಸ್ವಲ್ಪ. ಇವಾಗ ಗೋಲ್ಡ್ ತೊಗೊಳ್ಳೋಣ ಅಂದರೆ ಮುಂಚೆಗಿಂತನೂ ಹೆವಿ ರೇಟ್ ಆಗಿದೆ. ಇವಾಗ ಗೋಲ್ಡ್ ಪರ್ಚೇಸ್ ಮಾಡೋಕ್ಕಾಗ್ತಾ ಇಲ್ಲ. ಸ್ವಲ್ಪ ಗೋಲ್ಡ್ ರೇಟ್ ಕಡಿಮೆ ಆಗಿದ್ರೆ ಒಳ್ಳೇದಿತ್ತು ಅಂತ ಅನಿಸ್ತಾ ಇದೆ. ಡೈಲಿ ಹೋಗ್ತಾ ಇದ್ದೀವಿ, ರೆಗ್ಯುಲರ್ ಹೋಗ್ತಾ ಇದ್ದೀವಿ ಆಫೀಸ್ಗೆ. ಹೆವಿ ಗೋಲ್ಡ್ ಹಾಕ್ಕೊಂಡು ಯೂಸ್ ಮಾಡೋಕ್ಕಾಗಲ್ಲ. ಚಿಕ್ಕ ಪುಟ್ಟ ತೊಗೊಳಕ್ಕೂ ಆಗ್ತಾಯಿಲ್ಲ, ಅಷ್ಟು ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ. ದಯವಿಟ್ಟು ಕಡಿಮೆ ಇದ್ರೆ ಬೆಟರ್ ಅಂತ ಅನ್ಸುತ್ತೆ. ಸ್ವಲ್ಪನಾದ್ರೂ ಕಡಿಮೆ ಇರಬೇಕು. ಮಹಿಳೆಯರಿಗೆ ಚಿನ್ನ ಅಂತಂದ್ರೆ ಅದೇ ಏನಂತಾರೆ, ಅದಕ್ಕೆ ಅದೇ ಒಂದು ಪ್ರೀಶಿಯಸ್ ಥಿಂಗ್ ನಮಗೆ. ಸೊ ಅದನ್ನೇ ತುಂಬ ಈ ಥರ ಜಾಸ್ತಿ ಮಾಡಿದ್ರೆ ನಾವು ಮಿಡ್ಲ್ ಕ್ಲಾಸ್ ಅವ್ರಿಗೆ ತೊಗೊಳೋದು ತುಂಬ ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಹೆಂಗಾದ್ರೂ ಮಾಡಿ ಇದನ್ನ ಸ್ವಲ್ಪ ರೇಟ್ ಕಡಿಮೆ ಮಾಡಿಸಿದ್ರೆ ಸೊ ತುಂಬ ಒಳ್ಳೇದಾಗತ್ತೆ. ಅದಕ್ಕೋಸ್ಕರ ಏನು ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಹೆಣ್ಮಕ್ಳ ಕಡೆಯಿಂದ ಅಂತಂದರೆ ಸ್ವಲ್ಪ ಮೀಡಿಯಮ್ ಆಗಿರಲಿ ರೇಟು, ಎಲ್ಲರೂ ತಗೊಳ್ಳೇಬೇಕಾದಂಥ ಥಿಂಗು. ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ರಿಕ್ವೆಸ್ಟ್ ನಮ್ಗೆ. ಚಿನ್ನದ ಬೆಲೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಆ್ಯಕ್ಚುಲಿ ಪ್ರತಿಯೊಂದು ಮನೆಯಲ್ಲೂ ಮಕ್ಕಳು ನಾಮಕರಣಕ್ಕಿರ್ಬೋದು, ಮದುವೆಗಳಿಗಿರ್ಬೋದು, ಯಾವುದೇ ಫಂಕ್ಷನ್ ನಡೆದ್ರೂ ಫಸ್ಟ್ ಕೇಳೋದೇ ಎಷ್ಟು ಚಿನ್ನ ಹಾಕ್ಕೊಂಡಿದ್ದೀರಾ ಅಂತ. ಹಂಗನ್ಬಿಟ್ಟು ಚಿನ್ನ ಇಲ್ಲದೆ ಅಂತೂ ಮಾಡೋಕ್ಕಾಗಲ್ಲ. ಪಾಪ ಮಿಡಲ್ ಕ್ಲಾಸ್ ಪೀಪಲ್ಗೆ ತುಂಬ ಕಷ್ಟ ಆಗ್ತಿದೆ. ಹೆಣ್ಮಕ್ಳು ಮದುವೆ ಮಾಡೋದಿರ್ಬೋದು, ಅದಿರ್ಬೋದು. ಸ್ವಲ್ಪ ಚಿನ್ನದ ಬೆಲೆ ಕಮ್ಮಿ ಆದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಕೂಲಿ ಮಾಡೋ ಕೆಲಸದವರು ಅವ್ರಿಗೂ ಚಿನ್ನ ಅನ್ನೋದು ಕೊಂಡ್ಕೊಳ್ಳೋದು ಬೇಕೇ ಬೇಕಾಗತ್ತೆ. ಸೊ ಹಾಗಾಗಿ ದಯವಿಟ್ಟು ಅದು ಯಾರು ಸರ್ಕಾರ ಆಗಿರ್ಬೋದು ಅಥವಾ ಯಾರು ರೇಟು ಶೇರ್ ಮಾರ್ಕೆಟ್ ಇರ್ಬೋದು, ಸ್ವಲ್ಪ ಕಡಿಮೆ ಆಯಿತು ಅಂದರೆ ಪಾಪ ಅಟ್ಲೀಸ್ಟ್ ಬಡವರು ಅಂತ ಇರ್ತಾರಲ್ವ ಸರ್, ಅವ್ರಿಗೂ ಹೆಣ್ಮಕ್ಳು ಅಂತ ಇದ್ದೇ ಇರ್ತಾರೆ. ಹೆಣ್ಮಕ್ಳಿಗೆ ಮದುವೆ ಮಾಡಬೇಕು ಅಂತಂದಾಗ ಒಡವೆ ಇಲ್ಲದೆ ಏನೂ ಮಾಡೋದಕ್ಕಾಗಲ್ಲ. ಸೊ ನಮ್ಮ ಕಡೆಯಿಂದ ಅಥವಾ ನಿಮ್ಮ ಕಡೆಯಿಂದ ಗೌರ್ಮೆಂಟಿಂದ ಆದರೂ ಆಗಲಿ ಒಟ್ಟು ಕಡಿಮೆ ಮಾಡಿದ್ರೆ, ಸೊ ಕಡಿಮೆ ಮಾಡಿದ್ರೆ ಹೆಣ್ಮಕ್ಳಿಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ನನ್ನ. ಕಷ್ಟ ಆಗ್ತದೆ ಭಾರಿ. ಮಧ್ಯಮ ವರ್ಗದವರಿಗೆ ಮತ್ತು ಬಡವರಿಗೆ ತುಂಬ ಕಷ್ಟ ಆಗ್ತದೆ. ಎಷ್ಟು ಅಂತ ಕೊಡ್ಬೋದು ಗೋಲ್ಡನ್ನು, ಹಾಗೆ ಸ್ವಲ್ಪ ಕಮ್ಮಿ ಮಾಡಿದರೆ ಒಳ್ಳೇದಿತ್ತು ಅಂತ ನಾವು ಹೇಳೋದು. ಚಿನ್ನ ಇಲ್ಲದೆ ಮದುವೆ ಆಗ್ತದೆ. ಈಗ ಒಂದು ಮಂಗಲಸೂತ್ರ ಆದರೂ ಬೇಕಲ್ವಾ, ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡಿದರೆ ಪಾಪದವರಿಗೆ, ಮಧ್ಯಮ ವರ್ಗದವರಿಗೆ ಸ್ವಲ್ಪ ಅನುಕೂಲ ಆಗ್ತದೆ. ಹಾಗಾಗಿ ಗೋಲ್ಡ್ನವರು ಸ್ವಲ್ಪ ಕಮ್ಮಿ ಮಾಡಬೇಕು ಅಂತ ನಮ್ಮದು. ಇತ್ತೀಚೆಗೆ ಒಂದು ತಿಂಗಳಿಂದ ಗೋಲ್ಡ್ ರೇಟ್ ಕಂಡಬಟ್ಟು ಏರ್ತಾ ಹೋಗ್ತಾ ಉಂಟು. ಕಾರಣ ಏನಂತ ಗೊತ್ತಿಲ್ಲ. ಬಟ್ ಇಷ್ಟು ರೇಟ್ ಆದರೆ ಬಡವರಿಗೆ ಕಷ್ಟವೇ. ಬಂಗಾರ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಬಂಗಾರದ ಉದ್ದೇಶ ತಗೊಳ್ಳುವಂಥ ಮದುವೆ ಒಳ್ಳೆ ಸಮಾರಂಭದಲ್ಲಿ, ಮದುವೆ ಸಮಾರಂಭದಲ್ಲಿ ಎಲ್ಲ ತಗೊಳ್ಬೇಕಾಗ್ತದೆ. ಮಧ್ಯಮ ವರ್ಗದವರಿಗೂ ಅದೇ ರೀತಿ. ಅದಕ್ಕೆ ದೇ ಆರ್ ನಾಟ್ ಎಫರ್ಟ್ ಟು ಪೇ ದ್ಯಾಟ್. ಅಷ್ಟೇ ಅಮೌಂಟ್ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವರು. ಗ್ರಾಮಿಗೆ 9,000 ಕಳೆದೋಯಿತು. ಸೊ ನಮ್ಮ ಪ್ರಕಾರ ಅದು 5,000 ಒಳಗಿತ್ತು. ಈಗ 4,000 ಒಮ್ಮೆಲೆ ಏರಿದೆ. ಅದು ಭಾಳ ಎಲ್ಲರಿಗೂ ತೊಂದರೆ. ಚಿನ್ನದ ರೇಟ್ ಅಂದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಆಗುವಂಥ ಶೇರ್ ವ್ಯವಹಾರದಲ್ಲಿ ಆಗುವಂಥ ಏರಿಳಿಕೆಯಿಂದ ಚಿನ್ನದ ಬೆಲೆಗೆ ಗಣಕ ಏರ್ತಾ ಇದೆ. ಆದರೆ ಇದರಲ್ಲಿ ಮಧ್ಯಮ ವರ್ಗದವರಿಗೆ ತುಂಬ ಸಮಸ್ಯೆ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ಇತ್ತೀಚೆಗಿನ ಈ ದಿವಸಗಳಲ್ಲಿ ಒಂದು ಕಾರ್ಯಕ್ರಮಗಳನ್ನು ತೆಗಿಬೇಕು, ಒಂದು ಮಗಳ ಮದುವೆ ಮಾಡಬೇಕು ಅಂತ ಇರುವ ಸಂದರ್ಭದಲ್ಲಿ ಅವರಿಗೆ ಚಿನ್ನ ಅತಿ ಮುಖ್ಯವಾದ ಒಂದು ವಿಷಯವಾಗಿರ್ತದೆ. ಯಾಕೆಂತ ಹೇಳಿದ್ರೆ ಬೇರೆ ಎಲ್ಲದಕ್ಕೂ ವ್ಯವಸ್ಥೆಗಳು ಇರ್ತದೆ, ಆದರೆ ಚಿನ್ನಕ್ಕೆ ವ್ಯವಸ್ಥೆ ಇರೋದಿಲ್ಲ, ದುಡ್ಡಿನಿಂದಲೇ ಮಾಡಬೇಕಾಗ್ತದೆ. ಆದ ಕಾರಣ ಅದು ಮಧ್ಯಮ ವರ್ಗದ ಜನರಿಗೆ ಬಹಳ ಹೊರೆಯಾಗ್ಬೋದು. ದಿನೇ ದಿನೇ ಗೋಲ್ಡ್ ರೇಟು ಗಗನಕ್ಕೂ ಹೋಗ್ತಾ ಇತ್ತು. ರೇಟೆಲ್ಲ ನೋಡಿದಾಗ ತುಂಬ ಜಾಸ್ತಿ ಆಯ್ತು ಸರ್. ಈಗ ತೊಗೋಬೇಕಾಗಿರೋದು ನಾವು ಮೊನ್ನೆ ಅದನ್ನು ತೊಗೋಬೇಕು ಇದನ್ನು ತೊಗೋಬೇಕಂತ ಬಂದಿರ್ತೀವಿ. ಬಟ್ ಇಲ್ಲಿ ಬಂದಾಗ ನಮಗೆ ಒಂಥರ ಶಾಕ್ ಆಗಿರುತ್ತೆ. ಏನು ತಗೊಳ್ಳೋದಪ್ಪ ಇಲ್ಲಿ. ಅದರಲ್ಲದೆ ಗೋಲ್ಡ್ಗಿನ ಜಾಸ್ತಿ ಮೇಕಿಂಗ್ ಚಾರ್ಜಸ್ಸು
ಆ ಥರದ್ದೆಲ್ಲ ಇಲ್ಲಿ ವೇಸ್ಟೇಜಸ್ಸು ತುಂಬಾ ಇರುತ್ತೆ. ಅದೆಲ್ಲ ನೋಡಿದರೆ ನಮಗೆ ಅನಿಸುತ್ತೆ 1.5% ಆಗಿಬಿಡುತ್ತೆ. ಈ ಗೋಲ್ಡ್ ರೇಟು ಈಗ 99,000 ಇದ್ದರೆ ಅದಕ್ಕೆ 1.5% ಅಂದರೆ ತುಂಬಾ ಅದು ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಮಿಡಲ್ ಕ್ಲಾಸ್ ಪೀಪಲ್ಸಿಗಂತೂ ಇದರಿಂದ ತುಂಬ ತೊಂದರೆ ಆಗ್ತಿದೆ. ಯಾವಾಗಲೂ ಈಗ ಮ್ಯಾರೇಜಸ್ ಅಂದರೆ ಮಿಡಲ್ ಕ್ಲಾಸ್ ಪೀಪಲ್ಸಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಆ ಟೈಮಲ್ಲಿ ಇದರಿಂದನೂ ಸ್ವಲ್ಪ ಹೆಲ್ಪ್ ಆದರೆ ಪೀಪಲ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. 9,200 ಇದೆ ಗ್ರಾಮ್ಸು. ಆ್ಯಕ್ಚುಲಿ ಕಡಿಮೆ ಮಾಡಿದರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಯಾಕಂದರೆ ಮಿಡಲ್ ಕ್ಲಾಸ್ ಪೀಪಲ್ಸು, ರಿಚ್ ಪೀಪಲ್ಸಿಗಾದರೆ ಓಕೆ, ಬಟ್ ಮಿಡಲ್ ಕ್ಲಾಸ್ ಅವರು ಯಾರಿಗಾದರೂ ಹೆಣ್ಮಕ್ಳಿಗೆ ಅಂದರೆ ಫಸ್ಟ್ ಗೋಲ್ಡ್ ಅಟ್ರಾಕ್ಟ್ ಆಗೋದು ಕಾಮನ್. ಅದು ತಗೋಬೇಕು ಅಂದರೆ ಸ್ವಲ್ಪ ಹಿಂಸೆ ಅಂತ ಅನಿಸುತ್ತೆ. ಗೌರ್ಮೆಂಟ್ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಬರೀ ಎಲ್ಲನೂ ಹೈಕ್ ಮಾಡ್ತಾ ಹೋದರೆ ಎಲ್ಲರಿಗೂ ಕಷ್ಟ ಅಂತ ಅನಿಸುತ್ತೆ. ಇವಾಗಿನ ಜನ್ರೇಷನ್ನಲ್ಲಿ ಎಲ್ಲರೂ ಅಟ್ರಾಕ್ಟ್ ಆಗೇ ಆಗ್ತಾರೆ ಗೋಲ್ಡ್ಗೆ. ಮೇಯ್ನ್ ಅದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು ಅಂತ ಅನಿಸುತ್ತೆ. ಲಕ್ಷ ಇಟ್ಕೊಳ್ದೇ ಇದಕ್ಕೆ ಗೋಲ್ಡ್ ಅಂಗಡಿಗೆ ಬರೋಕ್ಕೆ ಆಗಲ್ಲ. ಸುಮ್ಮನೆ ಬಂದು ನೋಡ್ಕೊಂಡು ಹೋಗ್ಬೇಕಷ್ಟೇ. ಏನಾದರೂ ಪರ್ಚೇಸ್ ಅಂತೂ ಮಾಡೋಕ್ಕಾಗಲ್ಲ. ಕಡಿಮೆ ಮಾಡಬೇಕು ಅಂತ ಅನಿಸುತ್ತೆ. ಏನು ಮಾಡೋಂಗಿಲ್ಲ. ನಾವು ಏನು ಮಾಡೋದು ಹೇಳಿ, ಏನು ಮಾಡೋಕ್ಕಾಗಲ್ಲ. ರೈತರುಗಳು ನಾವು ಬರೀ ಒಂದು ಜೊತೆ ಹಾಲ ತಗೊಂಡು ಜಿಕ್ಕಳಕ್ಕಾಗ್ತಾಯಿಲ್ಲ ನಮ್ಮ ಜೊತೆಗೆ. ಕಣ್ಣೀರು ಕೆಳಗೆ ಬಿದ್ದೋಗ್ತಿದ್ದೀವಿ. ಎಲ್ಲದೂ ರೇಟ್ ಜಾಸ್ತಿ, ಯಾವುದೇನು ಕಮ್ಮಿ ಏನಿಲ್ಲ. ನಾವು ರೈತರು ಬೆಳೆದಿರೋದು ಏನೇನೂ ಇಲ್ಲ. ತಗೋಬೋದಾಗಿತ್ತು, ಆಗಲ್ಲ. ಇನ್ನು ಅದು ಕನಸು ನಮ್ಮ ಚಿನ್ನ